Hello everyone, welcome back to the channel. Let's crack now. This is Master Malik, and today we are going to see some questions of science of 2024. So, the first question from science section, that is, the largest flower is ಅತ್ಯಂತ ದೊಡ್ಡ ಹೂವು, that is option number C, Rafflesia. The next question is, dash is present in largest volume in air. ಸೊ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ. ಸೊ ದ ಆಪ್ಷನ್ ನಂಬರ್ ಸಿ, ಸಾರಜನಕ is the correct answer. Then moving to the next question, that is the planet that is called morning star is. ಸೊ ಬೆಳಗಿನ ಚುಕ್ಕಿ ಅಂತೇಳಿ ಕರೀತಾರೆ. ಆಪ್ಷನ್ ನಂಬರ್ ಡಿ, ವೇನಸ್, ಶುಕ್ರ ಗ್ರಹ. ನೆಕ್ಸ್ಟ್ ಕ್ವೆಶನ್, ದ ಔಟರ್ ಪಾರ್ಟ್ ಆಫ್ ದಿ ಸೀಡ್ ಈಸ್ ಕಾಲ್ಡ್. ಸೊ ಒಂದು ಬೀಜದ ಹೊರಭಾಗ ಅದು ಸೀಡ್ ಕೋಟ್ ಆಗುತ್ತೆ. ಆಪ್ಷನ್ ನಂಬರ್ ಬಿ, ಬೀಜ ಕವಚ. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್, ದ ಅರ್ತ್ ಈಸ್ ದ ಡ್ಯಾಶ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ನಮ್ಮ ಭೂಮಿ ಆಕಾರದಲ್ಲಿ ಎಷ್ಟನೇ ಸ್ಥಾನಕ್ಕೆ ಬರುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ದ್ಯಾಟ್ ಈಸ್ ಆಪ್ಷನ್ ನಂಬರ್ ಎ, ಫಿಫ್ತ್ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಓಕೆ, ಹಾಗೆ ಮತ್ತು ಇನ್ನೊಂದು ಕ್ವಶನ್ ಕೂಡ ಅವ್ರು ಕೇಳಬಹುದು, ಏನಂದರೆ ನಮ್ಮ ಅರ್ತ್ ಸೋಲಾರ್ ಸಿಸ್ಟಮಲ್ಲಿ ಯಾವ ಪ್ಲೇಸ್ಗೆ ಇದೆ ಅಂಥೇಳಿ. ಸೊ ಅದಕ್ಕೆ ನೀವು ಮೂರನೇ ಪ್ಲೇಸ್ ಅಂತ ಹೇಳಬೇಕು. ಆದರೆ ಸೈಜ್ ವೈಸ್ ನೋಡೋದಾದರೆ ಅದು ಫಿಫ್ತ್ ಪ್ಲೇಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ದ ನಂಬರ್ ಆಫ್ ಬೋನ್ಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬಾಡಿ. ಸೊ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ, ಇಟ್ಸ್ ವೆರಿ ಸಿಂಪಲ್, ದ್ಯಾಟ್ ಈಸ್ 206 bones. Okay, next question is, rickets is caused due to the deficiency of which of the following vitamins. ಸೊ ರಿಕೆಟ್ಸ್ ಅಂಥೇಳಿ ಒಂದು ಕಾಯಿಲೆ, ಇದು ಯಾವ ವಿಟಮಿನ್ ಡೆಫಿಷಿಯನ್ಸಿಯಿಂದ ಆಗುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಅದು ವಿಟಮಿನ್ ಡಿ, ಆಪ್ಷನ್ ನಂಬರ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹಸಿರು ಹೊನ್ನು, ಈ ಪುಸ್ತಕದ ರೈಟರ್ ಯಾರು ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಎ, ದ್ಯಾಟ್ ಈಸ್ BGL ಸ್ವಾಮಿ ಆಗುತ್ತೆ ಫ್ರೆಂಡ್ಸ್. ದ ನೆಕ್ಸ್ಟ್ ಕ್ವಶನ್, ದ ಎನರ್ಜಿ ಯೂಸ್ಡ್ ಬೈ ಪ್ಲಾಂಟ್ಸ್ ಟು ಇನ್ ಫೋಟೋಸಿಂಥೆಸಿಸ್ ಈಸ್. ಸೊ ಫೋಟೋಸಿಂಥೆಸಿಸ್ ಮಾಡುವಾಗ ಸೊ ಯಾವ ಎನರ್ಜಿ ಪ್ಲಾಂಟ್, ಗಿಡಗಳು, ಸಸ್ಯಗಳು ಯೂಸ್ ಮಾಡ್ತವೆ ಅಂತೇಳಿ ಕೇಳಿದ್ದಾರೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ದ್ಯಾಟ್ ಈಸ್ ಸೋಲಾರ್ ಎನರ್ಜಿ ಆಗುತ್ತೆ ಡಿಯರ್ ಫ್ರೆಂಡ್ಸ್. ದೆನ್ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವೆಶನ್, ದ ಲೈಟೆಸ್ಟ್ ಎಲಿಮೆಂಟ್ ಈಸ್. ಸೊ ಅತ್ಯಂತ ಹಗುರವಾದ ಮೂಲ ವಸ್ತು, ಸೊ ಅದು ಆಪ್ಷನ್ ನಂಬರ್ ಎ, ದ್ಯಾಟ್ ಈಸ್ ಹೈಡ್ರೋಜನ್ ಆಗುತ್ತೆ. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಓಝೋನ್ ಈಸ್. ಓಝೋನ್ ಇದರ ಮಾಲಿಕ್ಯುಲರ್ ಫಾರ್ಮುಲಾ, ಇದು ಆಕ್ಸಿಜನಿಂದ ಮೇಡಪ್ ಆಗಿರುತ್ತೆ, ಆದರೆ 3 ಆಕ್ಸಿಜನ್ ಇದರಲ್ಲಿ ಇರುತ್ತೆ. ಸೊ ದ್ಯಾಟ್ಸ್ ವೈ ಆಪ್ಷನ್ ನಂಬರ್ ಬಿ, O3 ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್, ಸೀಡ್ಸ್ ಆಫ್ ದ ಡೆಸರ್ಟ್ ರೋಸ್ ಪ್ಲಾಂಟ್ ಆರ್ ಡಿಸ್ಪರ್ಸ್ಡ್ ಬೈ. ಸೊ ಮರುಭೂಮಿಯ ಗುಲಾಬಿ ಗಿಡದ ಬೀಜವನ್ನು ಹೇಗೆ ಹರಡುತ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ಅದು ಗಾಳಿಯಿಂದ, ದಟ್ ಈಸ್ ಆಪ್ಷನ್ ನಂಬರ್ ಸಿ, ವಿಂಡ್ ಈಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಅನ್ ಎಕ್ಸಾಂಪಲ್ ಆಫ್ ಮಿಲೆಟ್. ಸೊ ಸಿರಿಧಾನ್ಯಕ್ಕೆ ಉದಾಹರಣೆ, ಅದು ಆಪ್ಷನ್ ನಂಬರ್ ಎ, ಜವರ್, ಜೋಳ ಆಗುತ್ತೆ ಫ್ರೆಂಡ್ಸ್. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್, ಸ್ಮೋಕ್ ಈಸ್ ದ ಫಾರ್ಮ್ ಆಫ್ ಮ್ಯಾಟರ್. ಸೊ ಸ್ಮೋಕ್ ಇದು ಹೊಗೆ ಅಂತ ಹೇಳ್ತೀವಲ್ಲ, ಅದು ಯಾವ ಫಾರ್ಮ್ ಆಫ್ ಮ್ಯಾಟರ್ ಇದೆ ಅಂತೇಳಿ ಕೇಳಿದ್ದಾರೆ. ಸೊ
ಇದು ಸಾಲಿಡ್ ಇನ್ ಗ್ಯಾಸ್ ಇರುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಈಸ್ ಡಿ, ದಟ್ ಈಸ್ ಗ್ಯಾಸ್ ಅಂತೇಳಿ ಟಿಕ್ ಮಾಡಿ ಫ್ರೆಂಡ್ಸ್. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಗ್ರೂಪ್ ಡಸ್ ದ ಶುಗರ್ ಕೈನ್ ಬಿಲಾಂಗ್ಸ್ ಟು? ಸೊ ಶುಗರ್ ಕೈನ್ ಏನಿದೆಯಲ್ಲ ಅದು 1 ವರ್ಷಕ್ಕಿಂತ ಜಾಸ್ತಿ ಅವಧಿಯಲ್ಲಿ ಬದುಕುತ್ತೆ, ಮತ್ತು ಕಟಾವಾದರೂ ಕೂಡ ಅದು ಏನಾಗುತ್ತೆ ಅಂದರೆ ಮತ್ತೆ ಗ್ರೋ ಆಗುತ್ತೆ. ಸೊ ಅದಕ್ಕೆ ನಾವು ಆಪ್ಷನ್ ನಂಬರ್ ಡಿ ಅನ್ನು ಸೆಲೆಕ್ಟ್ ಮಾಡೋಣ, ದಟ್ ಈಸ್ ಪೆರೆನಿಯಲ್ಸ್. ಸೊ ಪೆರೆನಿಯಲ್ಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಈಸ್ ದ ಸ್ಟೇಟ್ ಇನ್ ವಿಚ್ ಕಾಪರ್ ನಾರ್ಮಲಿ ಅಕರ್ ಈಸ್. ಸೊ ಕಾಪರ್ ಯಾವ ಸ್ಟೇಟಲ್ಲಿ ಅಕರ್ ಆಗುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಅದು ಆಪ್ಷನ್ ನಂಬರ್ ಸಿ, ದಟ್ ಈಸ್ ಸಾಲಿಡ್, ಘನ. ನೆಕ್ಸ್ಟ್ ಕ್ವಶನ್ ಈಸ್ ಸೋಡಿಯಂ ಕ್ಲೋರೈಡ್ ಈಸ್ ಆ್ಯನ್. ಸೊ ಸೋಡಿಯಂ ಕ್ಲೋರೈಡ್ದು ಪ್ಯೂರ್ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ ಇದನ್ನು ನಾವು ಮಿಕ್ಚರ್ ಅನ್ನಲ್ಲ, ದಿಸ್ ಈಸ್ ಅ ಕಾಂಪೌಂಡ್. ಸೋಡಿಯಂ ಕ್ಲೋರೈಡ್ ಈಸ್ ಅ ಅಯೋನಿಕ್ ಕಾಂಪೌಂಡ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ದ ಡಿಸೀಸ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಇಂದ ಯಾವ ಕಾಯಿಲೆ ಬರುತ್ತೆ ಅಂತೇಳಿ ಕೇಳಿದ್ದಾರೆ ಅವರು. ವಿಟಮಿನ್ ಸಿ ಕೊರತೆಯಿಂದ. ಸೊ ವಿಟಮಿನ್ ಸಿ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ದಟ್ ಈಸ್ ಆಪ್ಷನ್ ನಂಬರ್ ಎ, ಸ್ಕರ್ವಿ ಈಸ್ ದ ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ದ ನೆಕ್ಸ್ಟ್ ಕ್ವಶನ್ ಈಸ್ ದ ಬಿಗ್ಗೆಸ್ಟ್ ಪ್ಲ್ಯಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ಇದು ಭಾಳ ಸುಲಭ. ಏನಂದರೆ ಬಿಗ್ಗೆಸ್ಟ್ ಪ್ಲ್ಯಾನೆಟ್ ಅಂದರೆ ನಮ್ಗೆ ಗೊತ್ತು ಏನಂತೇಳಿ, ದಟ್ ಈಸ್ ಆಪ್ಷನ್ ನಂಬರ್ ಡಿ, ದಟ್ ಈಸ್ ಜುಪಿಟರ್. ಅತಿ ದೊಡ್ಡ ಗ್ರಹ ಜುಪಿಟರ್ ಆಗಿದೆ ಫ್ರೆಂಡ್ಸ್. ದೆನ್ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಕ್ಷನ್, ದಟ್ ಈಸ್ ದ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಅ ಕಾವ್. ಸೊ ಒಂದು ಹಸುವಿನ ಸರಾಸರಿ ಜೀವಿತಾವಧಿ ಏನಂತೇಳಿ ಕೇಳಿದ್ದಾರೆ. ಅದು ವೆರಿ ಸಿಂಪಲ್, ದಟ್ ಈಸ್ ಆಪ್ಷನ್ ನಂಬರ್ ಎ, 20 ಇಯರ್ಸ್, 20 ವರ್ಷಗಳು. ಸೊ ಹಾಗೆ ನಾವು ಸೈನ್ಸ್ ಸೆಕ್ಷನನ್ನು ಫಿನಿಷ್ ಮಾಡಿದ್ದೇವೆ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಕಮೆಂಟಲ್ಲಿ ನೀವು ಡೌಟ್ಸ್ ಕೇಳಬಹುದು, ಅಲ್ಲೇ ನಾನು ನಿಮಗೆ ಆಲ್ವೇಸ್ ಆನ್ಸರ್ ಮಾಡ್ತೇನೆ. ಹಾಗೆ ನಮ್ಮ ಚಾನಲನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.